ವಯಸ್ಸಿನ ಒಬ್ಬ ಯುವಕ ಹೇಳ್ತಾ ಇರೋದು, ನಾಳೆ ಈ ದೇಶಕ್ಕೆ ಬ್ರಿಟಿಷ್ ಈ ದೇಶ ಬಿಟ್ಟು ಹೋಗ್ತಾರೆ, ಗಾಂಧೀಜಿಯವ್ರ ನೇತೃತ್ವದಲ್ಲಿ ಸ್ವತಂತ್ರ ಬರುತ್ತೆ. ಆದ್ರೆ ಸ್ವತಂತ್ರ ಭಾರತದಲ್ಲಿ ಯಾರು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ಕಟ್ತಾರೆ ಅವ್ರಿಗೆ ಇರೋದಕ್ಕೆ ಮನೆಗಳಿರಲ್ಲ. ಇವತ್ತು ಕಟ್ಟಡ ಕಾರ್ಮಿಕರ ಪರಿಸ್ಥಿತಿ ನೋಡ್ರಿ, ಜೋಪಡಿಗಳಲ್ಲಿ ಹರಕ್ ಮನೆಗಳು ಬದುಕ್ತಾ ಇದ್ದಾರೆ. ಯಾರು ಇಡೀ ದೇಶದ ಜನಗಳಿಗೆ ಅನ್ನ ಬೆಳೀತಾರೆ, ನಮ್ಮ ರೈತರು ಅವರು ಹೊಟ್ಟೆ ತುಂಬಾ ಊಟ ಮಾಡೋಕ್ಕಾಗಲ್ಲ. ಯಾರು ಇಡೀ ದೇಶಕ್ಕೆ ಬಟ್ಟೆ ತಯಾರು ಮಾಡ್ತಾರೆ, ನೇಕಾರರು, ಕಾರ್ಮಿಕರು, ಗಾರ್ಮೆಂಟ್ ಫ್ಯಾಕ್ಟರಿ ವರ್ಕರ್ಸ್, ಅವರ ಮಕ್ಕಳಿಗೆ ಮೈ ತುಂಬ ಬಟ್ಟೆ ಇರಲ್ಲ. ಈ ದೇಶದ ಯುವಕರು ಅವನು ಆ ಜಾತಿ, ಇವನು ಈ ಜಾತಿ, ಅವನು ಆ ಧರ್ಮ, ಇವನು ಈ ಧರ್ಮ ಅಂತ ಒಬ್ಬ ಇನ್ನೊಬ್ಬನ ಕತ್ತರಿಸುವಂತ ಸಮಾಜ ಬರ್ತದೆ. ಶ್ರೀಮಂತರಾಗ್ತಾರೆ, ಬಡವರಾಗ್ತಾರೆ. ಇಂಥ ಭಾರತ ಬರ್ತದೆ. ಇದು ನೆನ್ಸ್ಕೊಂಡೆ ನನ್ ದುಃಖ ಆಗ್ತದೆ. ನಾನು ಸಾಯ್ತೀನಂತ ದುಃಖ ಆಗ್ತಾ ಇಲ್ಲ. ಇದು ಭಗತ್ ಸಿಂಗ್. ಇದು ಅವ್ರು ಹೇಳಿದ್ದು ಸಾಯೋದ್ಕಿಂತ ಮುಂಚೆ. ಇವತ್ತು 2025 ಬದುಕ್ತಾ ಇದ್ದೀವಿ. ಏನ್ ನೋಡ್ತಾ ಇದ್ದೀವಿ ನಾವು? ಒಂದು ಸಣ್ಣ ಕಾರಣ ಸಾಕು ಹಿಂದೂ ಮುಸ್ಲಿಂ ಗಲಾಟೆ ಆಗ್ತೈತೆ. ಒಂದು ಸಣ್ಣ ಕಾರಣ ಸಾಕು ಜಾತಿ ವಿಷಯ ಬಿಟ್ಟಕ್ಕೆ. ಶ್ರೀಮಂತರಾಗ್ತಾ ಇದ್ದಾರೆ, ಬಡವರಾಗ್ತಾ ಇದ್ದಾರೆ, ದುಡಿಯೋರು ದುಡಿತಾನೆ ಇದ್ದಾರೆ. ಭ್ರಷ್ಟಾಚಾರಿಗಳು, ವ್ಯಭಿಚಾರಿಗಳು, ಕೊಲೆಗಡಕರು, ಕ್ರಿಮಿನಲ್ಗಳು ಇವತ್ತು ಮಂತ್ರಿಗಳು, ಮಿನಿಸ್ಟರ್ಗಳು, ರಾಜಕಾರಣಿಗಳಾಗ್ತಾ ಇದ್ದಾರೆ. ಇವರಿಂದ ಈ ದೇಶ ಬದಲಾವಣೆ ಬರುತ್ತಾ? ದಯವಿಟ್ಟು ನೋಡಿ, ಬರುತ್ತಾ ಇವರಿಂದ ಈ ದೇಶ ಬದಲಾವಣೆ? ಹಾಗಿದ್ರೆ ಭಗತ್ ಸಿಂಗ್ ವಿಚಾರಗಳು ಅವತ್ತು ಎಷ್ಟು ಪ್ರಸ್ತುತ ಇತ್ತು, ಇವತ್ತು ಅದಕ್ಕಿಂತ ಹೆಚ್ಚು ಪ್ರಸ್ತುತ. ಅವತ್ತು ಬ್ರಿಟಿಷ್ ಇದ್ರು, ಇವತ್ತು ನಮ್ಮವರೇ ನಮ್ಮ ಕಣ್ಣಿಗೆ ಚೂರಿ ಹಾಕ್ತಾ ಇದ್ದಾರೆ. ಚುಚ್ಚೋ ಚೂರಿ ಬ್ರಿಟಿಷ್ ಅವ್ರದ್ದು, ಭಾರತವ್ರಾದ್ರೇನು ಅದು ಚುಚ್ಚುತ್ತೆ. ಹಾಗಿದ್ರೆ ನಾವು ಭಗತ್ ಸಿಂಗ್ಗೆ ಗೌರವ ಕೊಡ್ತೀವಂದ್ರೆ ಭಗತ್ ಸಿಂಗ್ ಅವರ ವಿಚಾರಗಳನ್ನ ನಮ್ಮ ಹೃದಯದಲ್ಲಿ ತಗೋಬೇಕು. ನಮ್ಮಿಂದ ಎಷ್ಟಾಗುತ್ತೆ ಅಷ್ಟು ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕು. ಕನಿಷ್ಠ ಪಕ್ಷ ನನ್ನ ವೈಯಕ್ತಿಕ ಅಭಿಪ್ರಾಯ, ಇದು ತಪ್ಪಿದ್ರೆ ಮುಖದ ಮೇಲೆ ಹೇಳ್ರಿ, ನಾವು ಯಾರನ್ನು ದ್ವೇಷ ಮಾಡಬಾರ್ದು, ಯಾರಿಗೂ ಕೆಟ್ಟದ್ದು ಬಯಸಬಾರ್ದು, ನಮ್ಮ ಸ್ವಾರ್ಥಕ್ಕೆ ಇನ್ನೊಬ್ಬರನ್ನ ಬಳಸ್ಕೋಬಾರ್ದು, ಇನ್ನೊಬ್ಬರ ಬಗ್ಗೆ ಅಸೂಯೆ ಪಡಬಾರ್ದು. ಸಾಧ್ಯ ಆದ್ರೆ ಸಹಾಯ ಮಾಡೋಣ, ಇಲ್ಲಾಂದ್ರೆ ಸುಮ್ಮನೆ ಕನಿಷ್ಠ ಇಂಥ ವ್ಯಕ್ತಿಗಳಾಗಬೇಕಲ್ಲ ನಾವು. ಭಗತ್ ಸಿಂಗ್ನ ಗೌರವ